ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರ ವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃ ಮಿತ್ರರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 182ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರಾದ ಅರುಣಾ ಹೆಬ್ರಿ. ಬನ್ನಿ ಕಥೆ ಕೇಳೋಣ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲದ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಕಥೆಯ ಶೀರ್ಷಿಕೆ ದೈವದ ಮಾಯೆ. ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ. ಮಕ್ಕಳೆಲ್ಲ ಓಡಿ ಬಂದು ಮುತ್ತಿಕೊಂಡು ಕೂತರು ರಂಗಜ್ಜಿಯನ್ನು. ನನಗೆ ಕತೆ ಬರುವುದಿಲ್ಲ ಮಕ್ಕಳೇ. ಅಜ್ಜಿ ನಕ್ಕಳು. ಬರುತ್ತದೆ ಹೇಳಜ್ಜಿ, ಯಾವುದಾದರೂ ಆದೀತು ಹೇಳಜ್ಜಿ. ಮೊಮ್ಮಕ್ಕಳೆಲ್ಲ ಸೇರಿ ಗೋಗರೆದರು. ನನಗೆ ಬರುವುದಿಲ್ಲ ಅಂದರೆ ನೀವು ಕೇಳುವುದಿಲ್ಲ. ನಾನು ಯಾವ ಕತೆ ಹೇಳಲಿ? ನನಗೆ ಬರುವುದು ಅದೊಂದೇ ಕತೆ. ಆಯಿತು, ಬರುವುದನ್ನೇ ಹೇಳಜ್ಜಿ. ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಸೇರಿ ಒಕ್ಕೊರಲಿನಿಂದ ಕೂಗಿದರು. ಸರಿ, ಹೇಳುತ್ತೇನೆ ಕೇಳಿ. ಅಜ್ಜಿ ಕತೆ. ಪಣುಪಣು ಕತೆ ಪಣುಪಣು ಕಾನರು ದಾನೆ ಪಣಕ್ಕೆ ದೇವರೆ, ಅಪ್ಪನುಪ್ಪು ಸಮ್ಮನ ಅಮ್ಮನುಪ್ಪು ಅಂತ ಅಜ್ಜಿ ಹೇಳುತ್ತಾ ಇದ್ದಂತೆ ಮಕ್ಕಳೆಲ್ಲ ಕಿವಿ ಮುಚ್ಚಿಕೊಂಡು, ತೂ, ಈ ಅಜ್ಜಿಗೆ ಇದೊಂದು ಪದ ಬಿಟ್ಟು ಬೇರೇನೂ ಗೊತ್ತಿಲ್ಲ, ಸಾಕಜ್ಜಿ ನಿನ್ನ ಕತೆ ಎಂದು ಒಬ್ಬೊಬ್ಬರಾಗಿ ಎದ್ದು ಹೊರಗೋಡಿದರು. ಅಜ್ಜಿ ನಕ್ಕಳು. ಪುಟ್ಟ ಪುಟ್ಟ ಮಕ್ಕಳು ಕತೆಗಾಗಿ ಪೀಡಿಸುವುದು, ಆಕೆ ತನಗೆ ಗೊತ್ತಿರುವ ಅದೊಂದನ್ನು ಹೇಳುವುದು ಅಭ್ಯಾಸವಾಗಿ ಬಿಟ್ಟಿತು. ಆಕೆಗಾದರೂ ಬೇರೇನು ಗೊತ್ತಿದೆ? ಜಕಣಿ ಪಿಶಾಚಿಗಳ ಕಥೆಯೇನೋ ಬೇಕಾದಷ್ಟು ಗೊತ್ತಿದೆ. ಆದರೆ ಅದನ್ನು ಮಕ್ಕಳಿಗೆ ಹೇಳಿದರೆ ಮತ್ತೆ ರಾತ್ರಿಯೆಲ್ಲ ಹೆದರಿಕೊಂಡರೇನು ಮಾಡುವುದು? ಬಲ್ಮೆ ಯಂತ್ರ ಕಟ್ಟಿಸುವುದು ಏನು ಮಾಡಬೇಕಾದರೂ ಈ ಹಳ್ಳಿಗಾಡಿನಲ್ಲಿ 10 ಮೈಲು ದೂರ ನಡೆದುಕೊಂಡೇ ಹೋಗಬೇಕು. ಆ ತಾಪತ್ರಯ ಎಲ್ಲ ಯಾಕೆ ಬೇಕು? ರಂಗಮ್ಮ ಮೊದಲು ಬಹಳ ಅಂದವಾದ ಹೆಂಗಸು, ಹಾಗೆಂದು ಎಲ್ಲರೂ ಹೇಳುತ್ತಾರೆ. ಗೋಧಿ ಬಣ್ಣದ ಶರೀರ, ಮಟ್ಟಸವಾದ ಆಕೃತಿ. ಮೊದಲಿನ ಆ ಗುರುತು ಈಗಲೂ ಇದೆ ಅವಳ ಚೆಹರೆಯಲ್ಲಿ. ಅವಳ ಸ್ವಭಾವ ಕೂಡ ಅವಳ ರೂಪಕ್ಕಿಂತ ಸುಂದರವಾಗಿತ್ತೆಂದು ತಿಳಿದವರೆಲ್ಲರ ಅಭಿಪ್ರಾಯ. ಹತ್ತಿರ ಈಗಾಗಲೇ ಶತಾಯುಷಿ ಅನಿಸಿಕೊಂಡಿದ್ದಾಳೆ. ಆದರೂ ಕಣ್ಣು ಸಂಪೂರ್ಣ ಮಂಜಾಗಿಲ್ಲ. ಕಿವಿ ಕೂಡ ಸಾಮಾನ್ಯ ಮಟ್ಟಿಗೆ ಕೇಳಿಸುತ್ತದೆ. ಹಲ್ಲು ಕೂಡ 4 ಇನ್ನೂ ಗಟ್ಟಿಮುಟ್ಟಾಗಿದೆ. ಬೆನ್ನು ಪೂರಾ ಬಾಗಿಲ್ಲ. ಪ್ರಕೃತಿಯಲ್ಲಿ ಏನು ಸಿಕ್ಕಿತ್ತೋ ಅದನ್ನೇ ತಿಂದು ಬದುಕಿದ ಜೀವವಾದುದರಿಂದ ಅವಳ ವಯಸ್ಸಿಗೆ ಹೋಲಿಸಿದರೆ ಗಟ್ಟಿಮುಟ್ಟಾಗಿದೆ. ರಂಗಮ್ಮನ ಗಂಡ ತೀರಿ ಹೋಗಿ 10 ವರ್ಷಗಳೇ ಸಂದಿವೆ. ರಂಗುವನ್ನು ಮದುವೆಯಾಗಿದ್ದ ಕಾಂತಪ್ಪಯ್ಯ ಏನೂ ಕಡಿಮೆಯವರಲ್ಲ, ನಾಟಿ ಪಂಡಿತ. ಅವರ ಕೈಯಲ್ಲಿ ಗುಣವಾಗದ ಕಾಯಿಲೆ ಇರಲಿಲ್ಲ. ನಾಯಿ ಕಚ್ಚಿದ ಹುಚ್ಚನ್ನು ಇಳಿಸುತ್ತಿದ್ದರು. ಹಾವಿನ ವಿಷ ಏರಿದ್ದರೆ ಅದನ್ನೂ ಮಂತ್ರ ಹಾಕಿ ಇಳಿಸುತ್ತಿದ್ದರು. ಎಲ್ಲ ಗಿಡಮೂಲಿಕೆ ನಾರು ಬೇರುಗಳ ಪರಿಚಯ ಅವರಿಗಿತ್ತು. ಬಲ್ಮೆ, ಸಣ್ಣ ಪುಟ್ಟ ಜಕಣಿ ಕೂಡ ಬಿಡಿಸುತ್ತಿದ್ದರಂತೆ. ಸುತ್ತಮುತ್ತಲ 10 ಊರುಗಳಲ್ಲಿ ಅವರನ್ನು ಬಿಟ್ಟರೆ ಅದಕ್ಕೆಲ್ಲ ಬೇರೆ ಯಾರೂ ಇಲ್ಲ. ಎಲ್ಲೆಲ್ಲಿಂದಲೋ ಬಂದು ಅವರನ್ನು ಕರೆದುಕೊಂಡು ಹೋಗಿ ತಮ್ಮ ಸಮಸ್ಯೆಯ ಪರಿಹಾರ ಮಾಡಿಕೊಳ್ಳುತ್ತಿದ್ದರು. ಬರುವಾಗ ಅಕ್ಕಿ, ತೆಂಗಿನಕಾಯಿ, 16 ಮೊಳದ ಬಟ್ಟೆ ಎಲ್ಲವನ್ನೂ ತಂದು ಹೆಂಡತಿ ರಂಗಮ್ಮನ ಕೈಗೆ ಹಾಕುತ್ತಿದ್ದರು. ಆ ಹಳ್ಳಿಗಾಡಿನ ಮನೆಯಲ್ಲಿ ರಾತ್ರಿ ಹಗಲು ಮನೆಯ ಒಳಗೆ ಹೊರಗೆ ಕತ್ತೆ ಅಂತ ದುಡಿತವಿದ್ದರೂ ಕೂಡ ಆಕೆ ಸುಖವಾಗಿಯೇ ಬದುಕಿದವಳು. ಹಸಿದ ಹೊಟ್ಟೆಯಲ್ಲಿ ಯಾರೇ ಬಂದರೂ ಕೂಡ ಅವರ ಹೊಟ್ಟೆಗೆ ಒಂದಿಷ್ಟು ಅನ್ನವನ್ನು ಕಾಣಿಸುವಂತಹ ಮಮತಾಮಯ್ಯವಳು. ಇಂಥ ರಂಗಮ್ಮನಿಗೆ ಗಂಡು ಹೆಣ್ಣು ಸೇರಿ 12 ಜನ ಮಕ್ಕಳು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ಅವರ ಗಂಡ ಮಕ್ಕಳೊಂದಿಗೆ ತವರಿನಲ್ಲಿಯೇ ಉಳಿದಿದ್ದಾರೆ. ರಂಗಮ್ಮನ ಯಜಮಾನಿಕೆಯಲ್ಲಿ ಎಲ್ಲರಿಗೂ ಆಸರೆ ಇದೆ.
ಅವಿಭಕ್ತ ಕುಟುಂಬ. ದೊಡ್ಡವರು ಮಕ್ಕಳು ಎಲ್ಲ ಸೇರಿದರೆ ಸುಮಾರು ಹತ್ತಿರ 30-40 ಜನರಿಗೆ ಕಡಿಮೆ ಆಗಲಾರದು. ಮನೆಯಲ್ಲಿ ಯಾವಾಗಲೂ ಮಕ್ಕಳ ಗದ್ದಲ ಗಲಾಟೆ. ಅಲ್ಲಿಂದ ಓಡಿಸಿದರೆ ಯಾರದೋ ಗದ್ದೆ ಬಯಲು ಮಾವಿನ ತೋಪುಗಳಲ್ಲಿ ಗಲಾಟೆ ನಡೆಸುತ್ತಿದ್ದರು. ಒಂದು ಮನೆಯಿಂದ ಇನ್ನೊಂದು ಮನೆಗೆ 2-3 ಮೈಲಿಗಳಷ್ಟು ಅಂತರವಾದರೂ ಇದ್ದೇ ಇದೆ. ಅತ್ಯಂತ ಸಮೀಪವೆಂದರೆ ಅದುವೇ. ಮೌನದ ಸಾಮ್ರಾಜ್ಯದಲ್ಲೇ ಮುಳುಗಿರುವ ಹಳ್ಳಿಯಲ್ಲಿ ಜೀವನ ಕಠಿಣವಾದರೂ ಕೂಡ ಅದರ ಮಡಿಲಲ್ಲಿರುವ ಅವರಿಗೆ ಅದು ಒಗ್ಗಿ ಹೋಗಿದೆ. ಮಕ್ಕಳು ಯಾರೂ ಶಾಲೆಯ ಮುಖ ಕಂಡವರಲ್ಲ. ಟಾರು ರೋಡ್ ಕಾಣಬೇಕಾದರೂ ತುಂಬಾ ದೂರ ನಡೆದರೆ ಮಾತ್ರ ಕಾಣಲು ಸಾಧ್ಯ. ಇಂತಹ ಕುಟುಂಬದಲ್ಲಿ ರಂಗಮ್ಮನೇ ಹಿರಿಯಾಕೆ. ಅವಳ ಮಾತಿಗೆ ಅವಳ ವ್ಯಕ್ತಿತ್ವದಂತೆಯೇ ತುಂಬಾ ಬೆಲೆ ಇದೆ. ಯಾರೂ ಎದುರಾಡುವುದಿಲ್ಲ. ದೊಡ್ಡ ಹಂಡೆಯಲ್ಲಿ ಅಕ್ಕಿ ಹಾಕಿ ಆಕೆ ಎಲ್ಲರಿಗೂ ಗಂಜಿ ಮಾಡಿ ಬಡಿಸುತ್ತಾಳೆ. ಅಂದಿನ ಆ ಕಾಲವೆಂದರೆ ಹೊಟ್ಟೆಪಾಡಿಗೆ ಬಹಳ ಕಷ್ಟದ ದಿನಗಳು. ಆದರೂ ಆಕೆ ಎಲ್ಲರ ಹೊಟ್ಟೆಗೂ ತುತ್ತು ನೀಡಿದ್ದಾಳೆ. ವಯಸ್ಸಾಯಿತು. ಕಾಂತಪ್ಪಯ್ಯ ತೀರಿ ಹೋದ. ಅನಂತರ ಆಕೆ ಕುಟುಂಬವನ್ನು ಸಮರ್ಥವಾಗಿ ನಡೆಸಿದ್ದಾಳೆ. ಮೊಮ್ಮಕ್ಕಳು ಚೂರುಪಾರು ಶಾಲೆ ಕಲಿತವರು. 10 ಮೈಲಿ ದೂರದ ತನಕವೂ ಅಲ್ಲಿ ಶಾಲೆಯೇ ಇರಲಿಲ್ಲ. ಅಲ್ಲಿರುವುದು ದುಡಿಯಲು ಗದ್ದೆ ತೋಟ. ಅದು ತಕ್ಕ ಮಟ್ಟಿಗೆ ಇದ್ದವರದು. ತಮ್ಮದೇ ಗದ್ದೆ ತೋಟದಲ್ಲಿ ದುಡಿತವಂತೂ ಇದ್ದೇ ಇದೆ. ಅಲ್ಲಿ ದುಡ್ಡು ನೋಡಬೇಕಾದರೆ ಬಹಳ ಕಷ್ಟ. ಕೆಲಸ ಮಾಡಿದರೆ ಸಿಗುವುದು ದವಸ ಧಾನ್ಯಗಳು. ಎಲ್ಲರೂ ದುಡಿದು ಏನು ಸಿಗುತ್ತದೋ ಅದನ್ನೇ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲ ಬೇಯಿಸಿ ಹಾಕಿ ಯಾರಿಗೂ ಹೆಚ್ಚಾಗದಂತೆ ಅಥವಾ ಕಡಿಮೆ ಆಗದಂತೆ ನೋಡಿದ ರಂಗಮ್ಮ ಈಗ ವಯಸ್ಸಾಗಿ ತನ್ನ ಪಾಡಿಗೆ ತಾನು ಒಂದು ಮೂಲೆಯಲ್ಲಿ ಕುಳಿತಿರುತ್ತಾಳೆ. ಕಳೆದು ಹೋದ ದಿನಗಳು ಪದೇ ಪದೇ ನೆನಪಿಗೆ ಬರುತ್ತಾ ಇರುತ್ತವೆ. ಅಂಗಳದಲ್ಲಿರುವ ಭೂತದ ಗುಡಿಯ ಸಮೀಪ ಬಂದು ಕೂರುತ್ತಾಳೆ. ಅವಳು ಅವಳ ಕುಟುಂಬಿಕರು ನಂಬಿ ನಡೆದುಕೊಂಡು ಬಂದ ದೈವ ಪಂಜುರ್ಲಿ. ದೈವವೇ ಅವಳ ನೆನಪುಗಳಿಗೆ ಮಾತುಗಳಿಗೆ ಕಿವಿಯಾಗುತ್ತದೆ. ಈಗ ಮನೆಯಲ್ಲಿ ರಂಗಜ್ಜಿಯ ಹೆಣ್ಣು ಮಕ್ಕಳದು ಮೊಮ್ಮಕ್ಕಳದೇ ಕಾರುಬಾರು. ತಮ್ಮ ದುಡಿಮೆಯಲ್ಲಿ ತಂದುದರಲ್ಲಿ ರಂಗಜ್ಜಿಗೂ ಒಂದಿಷ್ಟು ತುತ್ತು ಕಾಣಿಸುತ್ತಾರೆ. ಆದರೆ ಮೊದಲೆಲ್ಲ ಅವಳ ಮಾತಿಗೆ ಕೊಡುತ್ತಿದ್ದ ಬೆಲೆಯನ್ನು ಈಗ ಯಾರೂ ಕೊಡುವುದಿಲ್ಲ. ಅವಳನ್ನು ಯಾರೂ ಯಾವುದೇ ಕೆಲಸಕ್ಕೂ ಹೀಗೆ ಮಾಡಿದರೆ ಹೇಗೆ ಎಂದು ವಿಚಾರಿಸುವುದಿಲ್ಲ. ಅವಳೇ ಏನಾದರೂ ಬುದ್ಧಿಮಾತು ಹೇಳಲು ಹೋದರೆ ಬೈದು ಸುಮ್ಮನಿರಿಸುತ್ತಾರೆ. ಮನೆಯಲ್ಲಿ ಅವಳಿದ್ದಾಳೆ ಹಿರಿಯಳು ಎಂದು ಯಾರೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಏಕೆಂದರೆ ಅವಳೀಗ ಪರಾವಲಂಬಿ, ವಯಸ್ಸಾಗಿದೆ. ಮನಸ್ಸಿಗೆ ನೋವಾದರೂ ಕೂಡ ರಂಗಜ್ಜಿ ಸಹಿಸಿಕೊಂಡಿರುತ್ತಾಳೆ. ಆಗೀಗ ಪುಟ್ಟ ಮೊಮ್ಮಕ್ಕಳು ಮರಿಮಕ್ಕಳು ಬಂದು ಕತೆ ಹೇಳು ಎಂದು ಪೀಡಿಸುತ್ತಾರೆ. ಆಗ ತನಗೆ ತಿಳಿದದ್ದನ್ನು ಹೇಳುತ್ತಾಳೆ. ಅದು ಬಿಟ್ಟರೆ ಅವಳನ್ನು ವಿಚಾರಿಸಲು ಅವಳ ಮಕ್ಕಳು ಯಾರೂ ಹತ್ತಿರ ಸುಳಿಯುವುದಿಲ್ಲ. ಅವರವರು ಅವರವರ ಕೆಲಸ ಕಾರ್ಯಗಳಲ್ಲಿ ಮುಳುಗಿರುತ್ತಾರೆ. ಇವಳು ವಯಸ್ಸಾದವಳು. ಹೇಳುವುದು ಕೇಳುವುದು ಏನಿರುತ್ತದೆ ಅವಳ ಬಳಿ? ಬರೆಯೇ ಪಿರಿಪಿರಿ. ಹಾಗೆಂದು ಅವರೆಲ್ಲರ ಅಭಿಪ್ರಾಯ. ರಂಗಜ್ಜಿ ಕಳೆದು ಹೋದ ದಿನಗಳ ನೆನಪು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಮಗ್ಗುಲಲ್ಲಿರುವ ದೈವದ ಗುಡಿ, ತಲೆ ತಲಾಂತರದಿಂದ ನಂಬಿಕೊಂಡು ಬಂದ ಪಂಜುರ್ಲಿ. ಅವಳ ಮಾತು ಯಾರ ಕಿವಿಗೆ ಬೀಳದಿದ್ದರೇನು? ಕಿವಿಗೊಡಲು ಪಂಜುರ್ಲಿ ಇದ್ದಾನೆ ಎಂದು ಅವಳಿಗೆ ಗೊತ್ತು. ಯಾಕೆಂದರೆ ಆಕೆಯದು ಸತ್ಯದ ಕಾಲ, ನ್ಯಾಯ ಧರ್ಮದ ಬದುಕು. ಹೊರಗೆ ಅಂಗಳದಲ್ಲಿ ರಂಗಜ್ಜಿಯ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಭತ್ತ ಕುಟ್ಟುತ್ತಿದ್ದರು. ಬೆಳಗಿನಿಂದಲೇ ಕೆಲಸ ಪ್ರಾರಂಭಿಸಿದ್ದರು. ಅಲ್ಲಿ ಚಹಾ ಕಾಫಿ ಅದರ ಪರಿಚಯ ಅವರಿಗಿಲ್ಲ. ಬೆಳಿಗ್ಗೆ ಗಂಜಿ ಊಟ ಮಾಡಿ ಕೆಲಸ ಶುರು ಮಾಡಿದ್ದ ಅವರಿಗೆ ಯಾರಿಗೂ ತಾಯಿಯ ನೆನಪಾಗಿರಲಿಲ್ಲ. ನೆನಪಾದರೂ ಹಸಿವಾದರೆ ಮೊಮ್ಮಕ್ಕಳ ಹತ್ತಿರ ಹೇಳಿದರೆ ಯಾರಾದರೂ ಬಡಿಸಿ ತಂದು ಕೊಡುತ್ತಾರೆ ಎಂದುಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿ ಹೋಗಿದ್ದರು. ರಂಗಜ್ಜಿ ಕೂತಲಿಂದಲೇ ಹೊರಗೆ ನೋಡಿದಳು. ಬಿಸಿಲು ನೆತ್ತಿಯ ಮೇಲೆ ಬಂದಿತ್ತು. ಬೆಳಗ್ಗಿನಿಂದ ಹೊಟ್ಟೆಗೇನೂ ತಿಂದಿರಲಿಲ್ಲ. ಹೊಟ್ಟೆ ಚುರುಚುರು ಅನ್ನುತ್ತಿತ್ತು. ಮಕ್ಕಳು ಯಾರೂ ಕೆಲಸ ಬಿಟ್ಟು ಅವಳನ್ನು ವಿಚಾರಿಸುವ ಹಾಗೆ ಕಾಣಲಿಲ್ಲ. ಕಾದು ಕಾದು ಕೊನೆಗೆ ಭತ್ತ ಕುಟ್ಟುತ್ತಿದ್ದ ಹಿರಿಮಗಳು ಲಿಂಗಮ್ಮನನ್ನು ಕರೆದು ಹೇಳಿದಳು, ಒಂದಿಷ್ಟು ಗಂಜಿ ಬಡಿಸಿಕೊಡು ಮಗ. ಇರಮ್ಮ ಬಂದೆ, ಮಗಳು ಅಲ್ಲಿಂದಲೇ ಹೇಳಿದಳು. ಹೊತ್ತು ಕಳೆಯಿತು. ಹಿತ್ತಲಲ್ಲಿ ಗಿಡದಲ್ಲಿ ಬದನೆಕಾಯಿ ಬಿಟ್ಟುದು ರಂಗಜ್ಜಿಗೆ ಜ್ಞಾಪಕಕ್ಕೆ ಬಂತು. ಬದನೆಕಾಯಿ ಚಟ್ನಿ ತಿನ್ನಬೇಕೆಂದು ಆಸೆಯಾಯಿತು. ಮಗಳ ಹತ್ತಿರ ಹಾಗೆಂದು ಹೇಳಿದರೆ ಸಿಡುಕಬಹುದು ಎಂದುಕೊಂಡು ಸುಮ್ಮನಾದಳು. ಆದರೂ ಆಸೆಯನ್ನು ಯಾಕೋ ಹತ್ತಿಕ್ಕುವುದು ಸಾಧ್ಯವಾಗಲಿಲ್ಲ. ಪುನಃ ಮಗಳನ್ನು ಕರೆದು ಹೇಳಿದಳು, ನೋಡು, ಹಿತ್ತಲಿನಲ್ಲಿ ಬದನೆಕಾಯಿ ಬಿಟ್ಟಿದೆ. ಒಂದು ಬದನೆಕಾಯಿ ತಂದು ಕೆಂಡದಲ್ಲಿ ಸುಟ್ಟು ಚಟ್ನಿ ಮಾಡಿಕೊಡು ಮಗ ಎಂದಳು. ಈ ತಾಯಿಯದ್ದೊಂದು ಪಿರಿಪಿರಿ, ಯಾವಾಗ ನೋಡಿದರೂ ಇದ್ದದ್ದೇ ಎಂದು ಗುಣಗಾಡುತ್ತಾ ವಯಸ್ಸಾದರೂ ನಾಲಿಗೆ ರುಚಿಗೆ ಏನೂ ಕಡಿಮೆ ಇಲ್ಲ ಎಂದು ಬೈದುಕೊಂಡು ಮಗಳು ಲಿಂಗಮ್ಮ ಹಿತ್ತಲಿಗೆ ಹೋದಳು. ಬದನೆಕಾಯಿ ತಂದು ಒಲೆಯ ಕೆಂಡದೊಳಗೆ ತೂರಿಸಿಟ್ಟಳು. ಬೆಂದ ಅನಂತರ ಚಟ್ನಿ ಮಾಡಿ ತಾಯಿಗೆ ಊಟ ಬಡಿಸಿದರಾಯಿತೆಂದುಕೊಂಡು ಹೋಗಿ ತನ್ನ ಕೆಲಸದಲ್ಲಿ ತಲ್ಲೀನಳಾದಳು. ರಂಗಜ್ಜಿಗೆ ಕಾದು ಕಾದು ಸಾಕಾಯಿತು. ಹಸಿವೆಯಿಂದ 3-4 ಬಾರಿ ಮಗಳನ್ನು ಕರೆದಳು. ಕೇಳಿಸುತ್ತೋ ಇಲ್ಲವೋ, ಅವಳಂತೂ ಓಗೊಡಲಿಲ್ಲ. ನೆತ್ತಿಯ ಮೇಲಿದ್ದ ಸೂರ್ಯ ಕೆಳಗೆ ಜಾರಲು ಪ್ರಾರಂಭ ಮಾಡಿದ. ಯಾಕೋ ರಂಗಜ್ಜಿಗೆ ಹಸಿವೆಯಿಂದ ನಿದ್ದೆ ಬರುವಂತಾಗಿತ್ತು. ಅಲ್ಲೇ ನೆಲದ ಮೇಲೆ ಮಲಗಿದಳು. ಸಂಜೆಯಾಗುತ್ತಿದ್ದಂತೆ ಮಗಳಿಗೆ ಕೆಂಡದ ಮೇಲೆ ಹಾಕಿಟ್ಟ ಬದನೆಯ ನೆನಪಾಯಿತು. ಹಾಗೆ ತಾವೆಲ್ಲ ಊಟ ಮಾಡಿದ್ದರೂ ತಾಯಿಗೆ ಊಟ ಬಡಿಸಿಲ್ಲ ಎನ್ನುವ ನೆನಪೂ ಆದಾಗ ಲಘು ಬಗೆಯಿಂದ ಎದ್ದು ಬಂದು ಒಲೆಯೊಳಗೆ ನೋಡಿದಳು. ಅಲ್ಲಿ ಬದನೆಕಾಯಿ ಸುಟ್ಟು ಕರಟಿ ಮಸಿಯಾಗಿ ಹೋಗಿತ್ತು. ಈಗೇನು ಮಾಡುವುದು ಎಂದುಕೊಂಡು ತಾಯಿಯ ಬಳಿ ಬಂದಾಗ ತಾಯಿ ಮಲಗಿರುವುದು ಕಂಡು, ಅಬ್ಬ ಮಲಗಿದ್ದಾಳಲ್ಲ, ತಿಂತಿಲ್ಲ, ಎದ್ದ ಅನಂತರ ಊಟ ಬಡಿಸಿದರಾಯಿತು ಎಂದುಕೊಂಡಳು.
ಕತ್ತಲಾಗುತ್ತಿದ್ದಂತೆ ಎಲ್ಲರೂ ಒಬ್ಬೊಬ್ಬರಾಗಿ ಮನೆಗೆ ಬಂದರು. ಆದರೆ ರಂಗಜ್ಜಿ ಹೇಳಲಿಲ್ಲ. ಮಗಳು ಇನ್ನೊಂದು ಬದನೆಕಾಯಿ ತಂದು ಒಲೆಗೆ ಹಾಕಿ ತಾಯಿಯನ್ನು ಎಬ್ಬಿಸಲು ಬಂದಳು. ತಾಯಿಯ ಮೈಮುಟ್ಟಿ ಎಚ್ಚರಿಸಲು ಹೋದಾಗ ನೋಡುವುದೇನು, ಮೈ ತಣ್ಣಗೆ ಕೊರೆಯುತ್ತಿತ್ತು. ಕೈ ಕಾಲುಗಳು ಸೆಟೆದು ಹೋಗಿದ್ದವು. ಮೂಗಿನ ಬಳಿ ಬೆರಳಿಟ್ಟು ನೋಡಿದಳು. ಉಸಿರು ನಿಂತಿತ್ತು. ಅವಳಿಗೆ ಎದೆ ಒಡೆದಂತಾಯಿತು. ಒಂದೇ ಬಾರಿಗೆ ಕೂಗಿದ ಕೂಗಿಗೆ ಎಲ್ಲರೂ ಓಡಿ ಬಂದರು. ರಂಗಜ್ಜಿಯನ್ನು ಸುತ್ತುವರೆದರು. ದೇಹ ನಿಶ್ಚಲವಾಗಿತ್ತು. ರಂಗಜ್ಜಿಯದ್ದು ನಡೆದೇ ಬಿಟ್ಟಿದ್ದಳು. ಎಲ್ಲರ ಗೋಳೋ ಗೋಳು. ಮಗಳು ಲಿಂಗಮ್ಮನಂತೂ ದುಃಖ ಪಶ್ಚಾತ್ತಾಪದಿಂದ ಕಲ್ಲೂ ಕರಗುವಂತೆ ರೋಧಿಸುತ್ತಿದ್ದಳು. ಪಾಪ, ತಾಯಿ ಬದನೆಕಾಯಿ ಚಟ್ನಿ ತಿನ್ನಬೇಕೆಂದು ಆಸೆ ಪಟ್ಟರೆ ತಾನು ಅದನ್ನು ನಿರ್ಲಕ್ಷ್ಯ ಮಾಡಿ ತಾಯಿ ದಿನವಿಡೀ ಉಪವಾಸ ಇರುವ ಹಾಗೆ ಮಾಡಿದನಲ್ಲ. ವಯಸ್ಸಾದ ತಾಯಿಗೆ ಕೊನೆಯ ಕ್ಷಣದಲ್ಲಿ ಒಂದು ತುತ್ತು ಅನ್ನ ಕೂಡ ಹಸಿದ ಹೊಟ್ಟೆಗೆ ಹಾಕದೆ ಪಾಪಿಯಾಗಿ ಬಿಟ್ಟಿನಲ್ಲ ದೇವರೇ ಎಂದು ಗೋಳಾಡಿದಳು. ಸುದ್ದಿ ಎಲ್ಲ ಕಡೆಗೂ ಮುಟ್ಟಿತು. ಹಳ್ಳಿಗಳನ್ನು ತಲುಪಿತು. ಮೊದಲೇ ಶತಮಾನವನ್ನು ಸಮೀಪಿಸಿದಾಕೆ. ಹಿರಿಯ ಜೀವ. ಯಾರಿಗೂ ಅಯ್ಯೋ ಅನ್ನಿಸಿದವಳಲ್ಲ. ತೂಕದ ಹೆಂಗಸು. ತನ್ನ ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವಳು. ಸುದ್ದಿ ತಿಳಿದ ಜನ ಎಲ್ಲೆಲ್ಲಿಂದಲೋ ಆ ರಾತ್ರಿಯಲ್ಲೇ 10 ಮೈಲಿ ನಡೆದುಕೊಂಡು ಬಂದರು ಕೊನೆಯ ದರ್ಶನಕ್ಕೋಸ್ಕರ. ಮೊಮ್ಮಕ್ಕಳಿಗಂತೂ ಎಂದೂ ಬಯ್ಯದ ಹೊಡೆಯದ ಅಜ್ಜಿ ಇನ್ನಿಲ್ಲ ಎಂದು ತಿಳಿದಾಗ ಅಳು ಉಕ್ಕಿ ಉಕ್ಕಿ ಬಂದಿತ್ತು. ಅಜ್ಜಿ ಮಲಗಿದ್ದಾಳೆ ಎಂದಷ್ಟು ಮಾತ್ರ ತಿಳಿಯುವ ವಯಸ್ಸಿನ ಪುಟ್ಟ ಪುಟ್ಟ ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಜನರನ್ನು ನೋಡಿ ಏನೂ ಅರ್ಥವಾಗದೆ ಮೂಲೆ ಸೇರಿದ್ದವು. ರಂಗಜ್ಜಿಯ ಎಲ್ಲ ಮಕ್ಕಳೂ ಗೋಳಾಡತೊಡಗಿದ್ದರು. ಅವರಿಗೀಗ ರಂಗಜ್ಜಿಯ ಬೆಲೆ ಅರ್ಥವಾಗಿತ್ತು. ಆ ಹಿರಿಯ ಜೀವ ಮನೆಯ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತರೂ ಕೂಡ ಎಷ್ಟು ಲಕ್ಷಣ, ಎಷ್ಟು ಗೌರವ, ಆ ಮನೆಯಲ್ಲಿ ಎಷ್ಟು ನೆಮ್ಮದಿ ಎಂದು ಅವರಿಗೆ ಈಗ ಅರ್ಥವಾಗಿತ್ತು. ಇದ್ದವರು ಬಂದವರು ಎಲ್ಲ ಸೇರಿ ಆಕೆಯ ಗುಣಗಾನ ಮಾಡುತ್ತಾ ಹಾಡಿ ಹೊಗಳುತ್ತಿದ್ದರು. ಶರಣರ ಗುಣವನ್ನು ಮರಣದಲ್ಲಿ ನೋಡು ಎಂಬಂತೆ. ಏನಾದರೇನು, ಹೋದ ಜೀವ ಮರಳಿ ಬರುತ್ತದೆಯೇ? ಮನೆಯವರೆಲ್ಲರೂ ಪಶ್ಚಾತ್ತಾಪದಿಂದ ಕೊರಗಿ ಕರಗುತ್ತಿದ್ದರು. ದೇವರೇ, ತಾಯಿ ಏನಾದರೂ ಬದುಕಿ ಬರುವಂತಿದ್ದರೆ ಕೊನೆ ತನಕವೂ ಅವಳ ಮಾತಿಗೆ ಬೆಲೆ ಕೊಡುತ್ತಾ ಅವಳ ಬೇಕು ಬೇಡಗಳನ್ನು ಗಮನಿಸಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆವು. ಕೊನೆಗೂ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಾಗಲಿಲ್ಲವಲ್ಲ ಎಂದು ಸಂಕಟ ಪಡತೊಡಗಿದರು. ಜನಪ್ರವಾಹವೇ ಬಂದಿತ್ತು. ಸುಖವಾದ ಸಾವು. ಎಲ್ಲಾ ಸಿದ್ಧತೆಗಳು ಮುಗಿಯುವಾಗ ಅರ್ಧರಾತ್ರಿ ಕಳೆದು ಬೆಳಗಿನ ಜಾವವೇ ಸಮೀಪಿಸಿತ್ತು. ರಂಗಜ್ಜಿಯ ಅಂತ್ಯಯಾತ್ರೆಗೆ ಎಲ್ಲಾ ಸಿದ್ಧತೆಗಳಾದವು. ಗಂಡು ಮಕ್ಕಳು ಸೇರಿದ್ದವರೆಲ್ಲರೂ ಅಳುತ್ತಿದ್ದಂತೆಯೇ ಇನ್ನೇನು ಎತ್ತಿ ಭುಜ ಕೊಟ್ಟು ಹೊರಬೇಕೆಂದುಕೊಳ್ಳುವಷ್ಟರಲ್ಲಿ ಅಬ್ಬಾ ದೇವರೇ, ಸ್ವಾಮಿ ಪಂಜುರ್ಲಿ ಎಂದು ಮಿಸುಕಾಡಿತು ಶರೀರ. ಕಣ್ಣುಗಳು ಅರೆತೆರೆದವು. ಉಸಿರು ನಿಧಾನವಾಗಿ ಆಡತೊಡಗಿತು. ಒಂದು ಕ್ಷಣ ಎಲ್ಲರೂ ನಿಬ್ಬೆರಗಾದರು. ಇದು ಕನಸೋ ನನಸೋ ಎಂದು ತಿಳಿಯದಂತಹ ಒಂದು ವಿಲಕ್ಷಣವಾದ ಪರಿಸ್ಥಿತಿ. ಕೆಳಗಿಳಿಸಿ ಕಟ್ಟುಗಳನ್ನು ಬಿಚ್ಚಿದರು. ರಂಗಮ್ಮ ನಿಧಾನವಾಗಿ ಎದ್ದು ಕುಳಿತು ಸುತ್ತಲೂ ನೋಡಿದಾಗ ಅಲ್ಲಿಯ ಪರಿಸ್ಥಿತಿ ಆಕೆಗೆ ಅರ್ಥವಾಯಿತು. ಮೌನವಾಗಿ ಯೋಚಿಸಿದಳು. ನಾನೆಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು ಎಂದು ಯಾವುದೋ ಹೊರಗಣ್ಣಿಗೆ ಕಾಣದ ಒಳಗಣ್ಣಿಗೆ ಮಾತ್ರ ನಿಲುಕಿದ ಅತೀಂದ್ರಿಯ ಅನುಭವದ ಬಗ್ಗೆ ಯೋಚಿಸಿದಳು. ತಲೆ ಎತ್ತಿ ನೋಡಿದಾಗ ದೈವದ ಗುಡಿ ಎದುರಲ್ಲಿ ಕಾಣಿಸಿತು. ಅಲ್ಲಿಯ ಒಳ ಪಂಜುರ್ಲಿ. ಎಲ್ಲ ನಾನೇ ಮಾಡಿದ್ದು. ನಿನ್ನ ಬೆಲೆ ಅರಿವಾಗುವಂತೆ ಮಾಡಲು, ನಿನ್ನ ಮಕ್ಕಳಿಗೆ ಬುದ್ಧಿ ಕಲಿಸಲು ನಿನ್ನ ಪ್ರಾಣ ಅಡಗಿಸಿಟ್ಟಿದ್ದು ನಾನೇ ಎಂದ ಹಾಗೆ ಅನಿಸಿತು. ಓಹೋ, ಇದೆಲ್ಲ ನಿನ್ನ ಆಟವಾ ಎಂದು ದೈವದ ಕಡೆ ನೋಡಿ ನಕ್ಕಳು ರಂಗಜ್ಜಿ. ಸೇರಿದ ಎಲ್ಲರ ಮುಖದಲ್ಲೂ ಆಶ್ಚರ್ಯ. ಅವಳ ಮಕ್ಕಳ ಮುಖದಲ್ಲಿ ಎಲ್ಲಿಲ್ಲದ ಆಶ್ಚರ್ಯ, ಸಂತೋಷ ಕಾಣಿಸಿಕೊಂಡಿತು. ಅವಳ ಬೆಲೆ ಏನೆಂದು ಈಗ ಅರ್ಥವಾಗಿತ್ತು. ಆಗಲೇ 100ರ ಗಡಿ ಸಮೀಪಿಸಿದ್ದ ರಂಗಜ್ಜಿ ಆನಂತರ ಮತ್ತೂ 15 ವರ್ಷ ಆರೋಗ್ಯವಾಗಿ ಬಾಳಿ ಬದುಕಿದಳು ಎಂಬುದು ಈಗ ಇತಿಹಾಸವಾದರೂ ಕೂಡ ನಿಜ. ಏಕೆಂದರೆ ಅವಳದ್ದು ನಿರ್ಮಲ ಬದುಕು. ಅದು ಸತ್ಯ ಧರ್ಮದ ಕಾಲ, ನಂಬಿದವರಿಗೆ ಇಂಬಿತ್ತ ಕಾಲ. ಪ್ರಿಯ ಕೇಳುಗರೆ, ದೈವದ ಮಾಯೆ ಕಥೆಯನ್ನು ಕೇಳಿದಿರಲ್ಲ. ಈಗಿನ ಕಾಲದಲ್ಲಿ ಇದು ಕಾಲ್ಪನಿಕ ಕಥೆಯಲ್ಲ, ನೈಜ ಕಥೆ. ಈ ಕಥೆಯಲ್ಲಿ ಬರುವ ರಂಗಜ್ಜಿ ಒಂದು ಕಾಲ್ಪನಿಕ ಪಾತ್ರವಲ್ಲ. ನನ್ನ ಅಮ್ಮನ ಅಜ್ಜಿ. ಅವರು ಪುಟ್ಟ ಬಾಲಕಿಯಾಗಿದ್ದಾಗ ಅಜ್ಜಿಯ ಮಡಿಲಿನಲ್ಲಿ ಪಡೆದು ನೋಡಿದ ಈ ಘಟನೆಯನ್ನು ಅದೆಷ್ಟೋ ಬಾರಿ ನನ್ನ ಮುಂದೆ ನುಡಿದಿದ್ದರು. ಬಹಳ ಘನತೆಯನ್ನು ಹೊಂದಿದ್ದ ಆ ನನ್ನ ಮುತ್ತಜ್ಜಿ ಅನಕ್ಷರಸ್ಥೆಯಾದರೂ ಕೂಡ ಮಹಾ ದೈವಭಕ್ತೆಯಾಗಿ, ಪೂರ್ಣಾಯುಷಿಯಾಗಿ, ಆರೋಗ್ಯವಂತಳಾಗಿ, ಎಲ್ಲರ ಪ್ರೀತಿಗೆ ಪಾತ್ರಳಾದವಳಾಗಿ ಎಂತಹ ಬದುಕನ್ನು ಬದುಕಿದಳು ಎಂದು ನನಗೆ ಮನಮುಟ್ಟುವಂತೆ ನನ್ನ ಅಮ್ಮ ತಿಳಿ ಹೇಳುತ್ತಿದ್ದರು. ಅಲ್ಲದೆ ನನ್ನ ಅಮ್ಮ ನನಗೆ ತೆರೆದು ತೋರಿಸಿದ ಸತ್ಯವೆಂದರೆ, ದೈವಗಳನ್ನು ನಂಬಿದವರಿಗೆ ದೈವ ಸದಾ ತಂದೆಯಾಗಿ, ತಾಯಿಯಾಗಿ, ಸೋದರನಾಗಿ, ಗುರುವಾಗಿ, ನಂಬಿದವರ ಬದುಕಿನಲ್ಲಿ ತನ್ನ ಇರುವಿಕೆಯನ್ನು, ಕುಟುಂಬದ ಹಿರಿಯರ ಮೇಲಿರುವ ಪ್ರೀತಿ ಕಾಳಜಿಯನ್ನು ತೋರಿಸುವ ಪರಿಯನ್ನು, ಕಷ್ಟ ಕಾಲದಲ್ಲಿ ತಾನಿದ್ದೇನೆ ಎಂದು ಮೇಲೆತ್ತುವ ಪರಿಯನ್ನು ಸದಾ ನಮಗೆ ಬೆಂಗಾವಲಾಗಿರುವ ರಕ್ಷಕ ನಮ್ಮ ದೈವಗಳು ಎಂದು ನನ್ನ ಅಮ್ಮ ಸದಾ ನುಡಿಯುತ್ತಿದ್ದರು. ಅನಕ್ಷರಸ್ಥೆಯಾದರೂ ಕೂಡ ಅವರು ಹೇಳಿದ ಮಾತುಗಳನ್ನು ನಾನು ಅಕ್ಷರ ರೂಪದಲ್ಲಿ ಇಳಿಸಿ ತಮ್ಮ ಮುಂದೆ ಇಟ್ಟಿದ್ದೇನೆ. ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪುಗಳಿದ್ದರೆ ದೈವಗಳು, ಗತಿಸಿದ ನನ್ನ ತಾಯಿ, ನನ್ನ ಹಿರಿಯರು, ಆ ನನ್ನ ಮುತ್ತಜ್ಜಿ ಕ್ಷಮಿಸೋರೆಂದು ಕೇಳಿಕೊಳ್ಳುತ್ತೇನೆ. ಇದುವರೆಗೂ ಈ ನನ್ನ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರಿಯ ಕೇಳುಗರೆ, ಇದುವರೆಗೆ ಸಾಹಿತ್ಯಾಸಕ್ತರಾದ ಅರುಣಾ ಹೆಬ್ರಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ.
ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.